ವಿಭಾಗಕ್ಕೂ ಬಿಡಸಲಾರದ ನಂಟು. ನಮ್ಮ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಸರ ವರ್ಧನೆಯ ಅನೇಕ ಚಟುವಟಿಕೆಗಳನ್ನು ಕೈಗೊಂಡಿದ್ದೇವೆ. ಇದೆಲ್ಲರ ಕುರಿತು ಕಿರು ಪರಿಚಯವನ್ನು ಮಾಡಲಿದ್ದಾರೆ ಸಸ್ಯಶಾಸ್ತ್ರ ವಿಭಾಗದ ಸಂಯೋಜಕರಾದಂತಹ ಖದರುಲ್ಲಾ ಶರೀಫ್ ಸರ್. It's my pleasure to welcome you all to the World Environment Day celebration. Every year it's celebrated on June 5 worldwide. So this is a proud moment for our Department of Botany that our Vice Chancellor Sir, Registrar Sir, Director Madam gave us the responsibility and opportunity to organize this program. The Department of Botany has taken many constructive steps towards environmental protection, pollution control, and biodiversity conservation. For example, the department regularly organizes taxonomic surveys of surrounding areas, and detailed reports have been deposited at the Central Library of Bangalore North University. The department had done inauguration of Botanical Society, wherein many young botanists were provided to exchange ideas. Even during hot summers, our students supply water to birds and wild animals in the neighboring reserve forest through earthen pots. The department also organizes annual botanical trips to various biodiversity hotspots. The department organizes various special lectures and workshops as concerned with the present year World Environment Day 2025 theme, Beat Plastic Pollution. The department has planned for a solid waste management unit at our campus with the aim of plastic-free and green campus. Thank you, Madam. ಶಾಸ್ತ್ರ ವಿಭಾಗದಲ್ಲಿ ಪರಿಸರ ವರ್ಧನಾ ಚಟುವಟಿಕೆಗಳನ್ನು ತಿಳಿಸಿದ ಖದರುಲ್ಲಾ ಶರೀಫ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಸದಾ ಸ್ಫೂರ್ತಿಯ ಚಿಲುಮೆ ಎತ್ತಿರುವ ಹಿರಿಯರನ್ನು ಪ್ರೋತ್ಸಾಹಿಸುವ ಹಿರಿಯ ಗುಣದ ನಮ್ಮ ವಿಶ್ವವಿದ್ಯಾಲಯದ ಕಲಾ ಕುಲಪತಿಗಳಾದಂತಹ ಪ್ರೊಫೆಸರ್ ನಿರಂಜನ ವಾನಳ್ಳಿ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಆತ್ಮೀಯರೇ, ನಮ್ಮ ವಿಶ್ವವಿದ್ಯಾಲಯದ ಅಧ್ಯಾಪಕ ವರ್ಗದವರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ಮತ್ತು ಮಾಧ್ಯಮ ಸ್ನೇಹಿತರೆ, ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಇದು ಜೂನ್ ಮೊದಲನೇ ವಾರದಲ್ಲೇ ಆಗ್ಬೇಕಾಗಿತ್ತು, ಏನೇನೋ ಕಾರಣದಿಂದ ಮುಂದೆ ಹೋಗ್ತಾ ಬಂತು. ಅಂತೂ ಜೂನ್ ತಿಂಗಳಲ್ಲೇ ನಾವು ಆಚರಿಸ್ತಾ ಇದ್ದೀವಲ್ಲ, ನನಗೆ ಬಹಳ ಸಮಾಧಾನದ ಸಂಗತಿ. ನಮ್ಮ ಬಾಟ್ನಿ ವಿಭಾಗದಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಉತ್ಸಾಹದ ಗುಗ್ಗೆಗಳು ಆಗಿ ಇದ್ದಾರೆ. ಅವರು ಬೇರೆ ಬೇರೆ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಾನು ಮಂಗಸಂದ್ರ ನಮ್ಮ ಸಂಸ್ಥೆಗೆ ಬಂದಾಗಲೆಲ್ಲ ಬಾಟ್ನಿ ಡಿಪಾರ್ಟ್ಮೆಂಟ್ ಹೋಗೋದು ಅಂದ್ರೆ ನನಗೆ ಅಷ್ಟು ಖುಷಿ. ಯಾಕಂತಂದ್ರೆ ಪರಿಸರ ನನ್ನ ಜೀವನದ ಭಾಗ ಕೂಡ. ನಿಮ್ಗೆ ಗೊತ್ತಿಲ್ಲದೆ ಹೋದ ಒಂದು ಸತ್ಯ ಏನು ಗೊತ್ತಾ, ನಾನು 6-8 ವರ್ಷದ ಮಗುವಾಗಿದ್ದೆ, ವಿದ್ಯಾರ್ಥಿಯಾಗಿದ್ದೆ. ಆಗ ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಶುರುವಾಯಿತು. ಅದು ಶುರುವಾಗಿದ್ದು ನಮ್ಮ ವಾನಳ್ಳಿ ಹಾಗೂ ಸಾಲ್ಕಣಿ ಭಾಗದಲ್ಲಾಗಿತ್ತು. ನಾವು ಮೊದಲಿಗೆ ಮರಗಳನ್ನ ಹೋಗಿ ಅಪ್ಪಿಕೋ ಚಳವಳಿಯನ್ನು ಮಾಡ್ತಾ. ಇದು ಇವತ್ತಿಗೂ ನೆನಕೊಂಡ್ರೆ ನನಗೊಂಥರ ರೋಮಾಂಚನ ಆಗುವಂತ ಸಂದರ್ಭ. ಆಗಿಂದ ಇವತ್ತು ನಮ್ಮ ಮನೆ ಇರೋದು ಮಲೆನಾಡಲ್ಲಿ, ಪಶ್ಚಿಮ ಘಟ್ಟದ ತುತ್ತ ತುದಿಯಲ್ಲಿ. ಕುವೆಂಪು ಹೇಳುವ ಹಾಗೆ ಒಂದು ಹೊಳೆಯ ಪಕ್ಕದಲ್ಲಿ, ತೋಟದ ಎದುರುಗಡೆ ಮನೆ ಇರುವಂತದ್ದು. ನಮ್ಮ ಮನೆ ಎದುರಿಗೆ ನಾವಿದು ಬಂದು ನಾಟ್ಯವಾಡುವುದನ್ನ ಇವತ್ತಿಗೂ ನಾವು ನೋಡ್ತೇವೆ. ಆಮೇಲೆ ಕುವೆಂಪು ಭಾಷೆಯಲ್ಲೇ ಹೇಳೋದಾದ್ರೆ ಊರಿಗೊಂದೇ ಮನೆ. ಇವತ್ತಿಗೂ ನಮ್ಮೂರಲ್ಲಿ ನಮ್ಮ ಮನೆಗೆ ಅರೆಕಟ್ಟು ಅಂತ ಹೆಸರು, ಅಲ್ಲಿರುವಂತದ್ದು ಅದು ಒಂದೇ ಮನೆ. ಈ ತರದ ಪರಿಸರದ ಒಂದಿಗೆ, ಪರಿಸರದ ಜೊತೆಗೆ ಹುಟ್ಟಿ ಬೆಳೆದಂತವನಿಗೆ ಪರಿಸರ ದಿನಾಚರಣೆ ಅಂದ್ರೆ ಸಹಜವಾಗಿ ತುಂಬಾ ಪ್ರೀತಿ. ನಮ್ಮ ಅಧ್ಯಾಪಕರುಗಳು, ನಾನು ಹೇಳಿದೆ, ನನಗೆ ಅಕಸ್ಮಾತ್ ಅವತ್ತು ಹೇಳಿದಂತ ದಿವಸ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ನೀವು ಮುಂದುವರಿಸಿ ಅಂತ. ಆದ್ರೆ ಅವ್ರು ಹೇಳಿದ್ರು, ಇಲ್ಲ ನೀವು ಬರ್ಲೇಬೇಕು ಸರ್, ಈ ಕಾರ್ಯಕ್ರಮನೇ ಮುಂದುವರೆದ ಅಂತ. ಆ ಪ್ರಕಾರ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ತಡವಾಗಿದ್ದಕ್ಕೆ ನಾನು ಹೊಣೆ, ಅದಕ್ಕಾಗಿ ವಿಷಾದಿಸ್ತೇವೆ. ನಮ್ಮ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಇಬ್ಬರು ಬಹಳ ಮುಖ್ಯ ಅತಿಥಿಗಳನ್ನ ಆಹ್ವಾನಿಸಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ವಿಜ್ಞಾನಿ
ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಜಗದೀಶ್ ಅವರು ನಮ್ಮ ಸಂಸ್ಥಾಪನಾ ದಿನಾಚರಣೆಗೆ ಬಂದಿದ್ರು. ನಿಮ್ಗೆ ನೆನಪಿರಬೇಕು, ಅದ್ಭುತವಾಗಿ ಮಾತಾಡಿದ್ರು. ಆ ವರ್ಷ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ನಾನು ಅವರಿಗೆ ಫೋನ್ ಮಾಡಿ ಕೇಳಿದೆ, ಈ ಸಾರಿ ನಮಗೆ ಸರಿಯಾದ ಜನರನ್ನ ಹುಡುಕೊಡಿ ಅಂತಂದ. ರಾಮಚಂದ್ರ ಅವರ ಹೆಸರನ್ನ, ಡಿ ವಿ ರಾಮಚಂದ್ರ ಅವರ ಹೆಸರನ್ನ ಜಗದೀಶ್ ಅವರು ಸೂಚಿಸಿದ್ರು. ಖಂಡಿತವಾಗಿ ಈ ಸಂದರ್ಭಕ್ಕೆ ಬಹಳ ಒಳ್ಳೆ ಸೂಕ್ತವಾದಂತಹ ವ್ಯಕ್ತಿ ಕರಿ ಅಂತ ಹೇಳಿದ್ರು. ನಾನು ಅವರಿಗೆ ಪತ್ರ ಬರೆದಾಗ ಬಹಳ ಖುಷಿಯಿಂದ ಒಪ್ಪಿಕೊಂಡು ಅವರ ಬಿಡುವಿಲ್ಲದ ಹೋರಾಟಗಳ ಮಧ್ಯೆ ಇಲ್ಲಿ ಬಂದಿದ್ದಾರೆ. ಈಗಷ್ಟೇ ಅವರು ವಿದೇಶದಿಂದ ವಾಪಸ್ ಆಗಿರುವಂತವ್ರು. ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಪರವಾಗಿ ಅವ್ರನ್ನ ಸ್ವಾಗತಿಸೋದ್ರ ಜೊತೆಗೆ ನಮ್ಮ ಮಾದರಿಗಳನ್ನು ಕೂಡ ಹೇಳ್ತೀನಿ. ಇವತ್ತು ನಮ್ಮ ವಿಶ್ವ ಪರಿಸರ ದಿನಾಚರಣೆಯ ಉಪನ್ಯಾಸವನ್ನ ಅವರು ನೀಡಲಿಕ್ಕಿದ್ದಾರೆ. ಹಾಗೆ ನನಗೆ ಬಹಳ ವರ್ಷಗಳಿಂದ ಸ್ನೇಹಿತರು ನಾಗಚಂದ್ರಿಕಾ. ನಾನು ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವನಾಗಿದ್ದೆ 2 ವರ್ಷ. ಆಗ ನಾಗಚಂದ್ರಿಕಾ ನಮ್ಮ ಸಿಂಡಿಕೇಟ್ ಮೆಂಬರ್ ಆಗಿದ್ರು. ಸಾಕಷ್ಟು ಜಗಳಗಳನ್ನು ನಾನು ಆಡ್ತಾ ಇದ್ದೆ. ಆದ್ರೆ ಅವರು ಅದ್ಭುತ ಕಲಾವಿದೆ, ಒಳ್ಳೆಯ ಹಾಡುಗಾರ್ತಿ. ಅದಕ್ಕಾಗಿ ಅವರು ಬಂದು ಈ ಪರಿಸರ ದಿನಾಚರಣೆ ದಿವಸ ಕೆಲವು ಪರಿಸರ ಗೀತೆಗಳನ್ನ ಹಾಡಬೇಕು ಅಂತ ನನ್ನ ಆಸೆ ಆಗಿತ್ತು. ಅದಕ್ಕೆ ತಕ್ಕದಾಗಿ ನಾಗಚಂದ್ರಿಕಾ ಅವರು ಒಪ್ಪಿ ಬಂದಿದ್ದಾರೆ. ಅವರು ಇಲ್ಲಿ ಇವತ್ತು ನಮ್ಮ ಪರಿಸರ ದಿನಾಚರಣೆಯಲ್ಲಿ ಪಾಲ್ಗೊಂಡಿರೋದು ನನಗೆ ವಿಶೇಷವಾಗಿ ತೃಪ್ತಿಯನ್ನು ತಂದಿದೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಸ್ನೇಹಿತರೆ, ನಮ್ಮ ಬಾಟ್ನಿ ವಿಭಾಗದಲ್ಲಿ ಆಗಬೇಕಾದಂತಹ ಕೆಲಸಗಳು ತುಂಬಾ ಇದಾವೆ. ಅವರು ಕೊಟ್ಟಿರುವಂತಹ ಪಟ್ಟಿಯು ದೀರ್ಘವಾಗಿದೆ. ಈ ಮೂಲತಃ ನಮ್ಮಲ್ಲಿ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಲ್ ಆಗಬೇಕು, ಜೊತೆಗೆ ಗ್ರೀನ್ ಹೌಸ್ ಆಗಬೇಕು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಬೇಕು. ಇದಕ್ಕೆಲ್ಲ ವಿಶ್ವವಿದ್ಯಾಲಯ ತಾತ್ವಿಕವಾಗಿ ಒಪ್ಪಿಕೊಂಡಿದೆ ಹಾಗೂ ಹಣಕಾಸನ್ನು ಕೂಡ ಬಿಡುಗಡೆ ಮಾಡಿದೆ. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಒಂದೊಂದಾಗಿ ಮುಂದುವರಿಸಿ ಇನ್ನು 2-3 ವರ್ಷದಲ್ಲಾದ್ರೂ ಅತ್ಯುತ್ತಮ ಬಾಟ್ನಿ ಡಿಪಾರ್ಟ್ಮೆಂಟ್ ಆಗಿ ನಮ್ಮ ವಿಶ್ವವಿದ್ಯಾಲಯದ ಬಾಟ್ನಿ ಡಿಪಾರ್ಟ್ಮೆಂಟ್ ಬೆಳಗಲಿ ಅಂತ ನಾನು ಹಾರೈಸ್ತೇನೆ. ಇವತ್ತು ಇನ್ನೊಂದು ವಿಷಯವನ್ನ ಹೇಳ್ಬೇಕು. ಇವತ್ತಿನ ಕಾರ್ಯಕ್ರಮ ICICI ಫೌಂಡೇಶನ್ ನ ಜೊತೆಗೆ ಹಮ್ಮಿಕೊಂಡಿರುವಂತದ್ದು. ವಿಶೇಷ ಏನು ಅಂತಂದ್ರೆ, ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುತ್ತ ಸುಮಾರು 500 ಗಿಡಗಳನ್ನ ICICI ಫೌಂಡೇಶನ್ ಅವರು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸುತ್ತ ಹಣ್ಣಿನ ಗಿಡಗಳನ್ನ ನಾವು ನೆಟ್ಟಿದ್ದೇವೆ. ಸಾಂಕೇತಿಕವಾಗಿ ಇವತ್ತು 3-4 ಗಿಡಗಳನ್ನ ನೆಟ್ಟಲಿಕ್ಕಿದ್ದೇವೆ. ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ನಮ್ದು ಒಂದು ಹೊಸ ಕಂಪ್ಯೂಟರ್ ಲ್ಯಾಬ್ ಅನ್ನ, 40 ಕಂಪ್ಯೂಟರ್ಗಳ ಕಂಪ್ಯೂಟರ್ ಲ್ಯಾಬ್ ಅನ್ನ ಅವರ CSR ಫಂಡ್ ಅಲ್ಲಿ ICICI ಫೌಂಡೇಶನ್ ಅವರು ನಮಗೆ ಉಚಿತವಾಗಿ ದಾನ ಮಾಡಿ ಕೊಟ್ಟಿದ್ದಾರೆ. ಒಂದೊಂದು ಪರಿಸರದವರಿಗೆ ಕೆಲಸ ಅಲ್ಲ. ಹೀಗಾಗಿ ವಿಶೇಷವಾಗಿ ನಾನು ICICI ಫೌಂಡೇಶನ್ ಅಧಿಕಾರಿಗಳಿಗೆ ನನ್ನ ವಂದನೆಗಳನ್ನ ಹೇಳ್ತೇನೆ. ಇವತ್ತು ಆ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಆಗ್ಬೇಕಾಗಿತ್ತು, ಆದ್ರೆ ಅವರ ಹಿರಿಯ ಅಧಿಕಾರಿಗಳು ಮುಂಬೈಗೆ ಬೇರೆ ಒಂದು ಮೀಟಿಂಗಿಗೆ ಹೋದವರು, ಅಲ್ಲಿ ಅವರ ಮೀಟಿಂಗ್ ಎಕ್ಸ್ಟೆಂಡ್ ಆಗಿದ್ದರಿಂದ ಇವತ್ತು ಬರ್ಲಿಕ್ಕೆ ಆಗಿಲ್ಲ. ನಾನು ಹೇಳಿದೆ, ನೀವು ಬಂದಾಗಲೇ ನಾವು ಕಂಪ್ಯೂಟರ್ ಲ್ಯಾಬ್ ಅನ್ನ ಉದ್ಘಾಟನೆ ಮಾಡೋಣ, ಅದಕ್ಕೆ ಕಾಯ್ತೀವಿ, ಇವತ್ತು ನಾವು ಪರಿಸರ ದಿನಾಚರಣೆಯನ್ನ ಮಾಡ್ತೀವಿ ಅಂತ. ಆ ಪ್ರಕಾರ ಸುಷ್ಮಾ ICICI ಫೌಂಡೇಶನ್ ನ ಪರವಾಗಿ ಬಂದಿದ್ದಾರೆ. ಅವರಿಗೂ ಸ್ವಾಗತ. ಹಾಗೂ ನಾವೆಲ್ಲ ಸೇರಿ ಈ ಒಂದು ಪರಿಸರವನ್ನು ಕೂಡ ಅತ್ಯಂತ ಹಸಿರು ವಲಯವನ್ನಾಗಿ ಇನ್ನು ಕೆಲವು ವರ್ಷದಲ್ಲಿ ಮಾಡೋಣ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದಿನಾಚರಣೆ ಕುರಿತು ಮಾತುಗಳನ್ನಾಡಿದ ಪ್ರೊಫೆಸರ್ ನಿರಂಜನ ಮಾನಡಿ ಸರ್ ಅವರಿಗೆ ಧನ್ಯವಾದಗಳು. ಪ್ರಕೃತಿಯನ್ನು ತಾಯಿಯಂತೆ ಗೌರವಿಸಿ, ದೇವರಂತೆ ಪೂಜಿಸಿ, ಮಗುವಂತೆ ರಕ್ಷಿಸಿ, ಸ್ನೇಹಿತರಂತೆ ಬೆಂಬಲಿಸಿ. ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹೌದಾ ಅಲ್ವಾ? ಇಷ್ಟೊಂದು ವಿಷಯ ತಿಳ್ಕೊಂಡ್ರಿ. ಬಹುಶಃ ನಾವು ಒಂದು 4 ವರ್ಷ 10 ವರ್ಷ ಓದ್ತಿದ್ದೇನೆ ಇಷ್ಟೆಲ್ಲ ವಿಷಯಗಳನ್ನ. ಆದ್ರೆ ಸರ್ 1-1.5 ಗಂಟೆ ನಮ್ಗೆ ಇಷ್ಟು ವಿಷಯ ಮಾಹಿತಿ ಕೊಟ್ಟಿದ್ದಾರೆ ಅಂತ ಬಹುಶಃ ನಾವು ಇಡೀ ನಮ್ಮ ಜನ್ಮ ಅದನ್ನ ಅರ್ಧಿಸ್ಕೊಂಡು ಅದ್ರ ಬಗ್ಗೆ ಕೆಲಸ ಮಾಡೋಷ್ಟಿದೆ ಅಂತ ಅನ್ಕೊಳ್ತೀನಿ. ಹೌದಾ? ಓಕೆ, ಬಹುಶಃ ಈಗಾಗಲೇ ಸುಮಾರು 1 ಕಾಲ ಆಗಿದೆ. ನನಗೆ ಆಕ್ಚುಲಿ ನಾನು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಹಾಗಾಗಿ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ನೇರವಾಗಿ ಹಾಡ್ಬೇಕಾದ್ರೆ ಶುರು ಮಾಡ್ತೇನೆ. ಯಾರು ಹಾಡ್ತಿರೋದು? ನೀವು ಹಾಡಿ ನಮ್ಮ ಜೊತೆಗೆ. ಅಂಗೈಯೆಲ್ಲ ಮೋಡವಾಗಿ ಭೂಮಿ ತುಟದ ಗಾಳಿ ಬಿಸಿ, ಭೂಮಿ ತುಟದ ಗಾಳಿ ಬಿಸಿ, ಭೂಮಿ ತುಟದ ಗಾಳಿ ಬಿಸಿ, ಹುಡುಗಿ ಕೂಡಾಗಿ ಚಲಿದಳು ಕಂಕಮ್ಮ ತಾಯಿ, ಹುಡುಗಿ ಕೂಡಾಗಿ ಚಲಿದಳು ಕಂಕಮ್ಮ ತಾಯಿ. ಮಾಯದ
ಪಂಜಾಬಲ್ಲಿ ಹರಿಯಾಣದಲ್ಲಿ ಒಂದೇ ಮರದಲ್ಲಿ 100 ಜಾತಿ ಮಾವಿನ ಹಣ್ಣು ಬಿಡೋ ಹಾಗೆ ಮಾಡಿ ಅಂದ್ರೆ ಹಾಗೆ ನಮ್ಗೆ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಬೇರೆ ಬೇರೆ ಇದನ್ನ ಮಾವಿನ ಅಂದ್ರೆ ಗ್ರಾಫ್ಟಿಂಗ್ ಮಾಡೋದನ್ನು ಕಲ್ಸೋಣ. ದಟ್ ವಿಲ್ ಬಿ ರಿಯಲ್ ಎಜುಕೇಶನ್. ಆ ಥರ ಮಾಡಿ ನೀವು ಬಾಟ್ನಿಯವರು ಸೊ ಎಲ್ಲ ಗ್ರಾಫ್ಟ್ ಮಾಡಿ. ಗುಡ್ ಗುಡ್. ಚಿಕ್ಕವಲ್ಲ ಇದು ಬಂದಿದೆ ಆಗಲೇ. ಯಾವುದು ಇದು ಬೇಸ್ ಯಾವುದು? ಸೇಮ್ ಸರ್, ಬಟ್ ಡಿಸೀಸ್ ರೆಸಿಸ್ಟೆಂಟ್ ಸ್ಪೀಷೀಸ್, ಡಿಫರೆಂಟ್ ವೆರೈಟೀಸ್. The rootstock will be synthetic. My God, synthetic seeds ಯಾಕೆ ಇನ್ಕ್ರೀಸ್ ಮಾಡ್ತೀವಿ ಸರ್. ಇದರಲ್ಲಿ ಫಸ್ಟ್ ಪ್ರೊಸೀಜರ್ ಐಸೋಲೇಟ್ ಮಾಡ್ತೀವಿ. ಎಂಬ್ರಿಯೋಸ್ನ ಐಸೋಲೇಟ್ ಮಾಡಿಕೊಂಡು ನಾವು ಎಂಬ್ರಿಯೋಸ್ ಮತ್ತೆ ಒಳಗಡೆ This is DNA solution. So, ಕಂಡೆನ್ಸ್ ಮಾಡಿ ಸರಿಗೆ DNA ಪ್ಲಾಂಟ್ ಮೆಟೀರಿಯಲ್ ಇಂದ ಹೇಗೆ ಮಾಡ್ತಾರೆ ಹೇಳಿ. ನಾವು ಐಸೋಲೇಟ್ ಮಾಡ್ತೀವಿ. ಈಗ ನಾವು ಗಿಡ ಜಾಸ್ತಿ ನಾವು ಆ ಜೀನ್ಸ್ನ ಡೆಲಿಟ್ ಮಾಡ್ತೀವಿ. ಜಾಸ್ತಿ ಬರೋಂಥ ಜೀನ್ಸ್ನ ನಾವು ಐಸೋಲೇಟ್ ಮಾಡಿ ಅದಕ್ಕೆ ಹಾಕ್ಬೋದಾ? ನಿಮ್ಮ ಊರಲ್ಲಿ ಅದನ್ನು ಮಾಡಬೇಕು. ನೀವು MSc ಓದಿರೋದಕ್ಕೆ ಸಾರ್ಥಕ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಹಳ್ಳಿಯಲ್ಲಿ ಪಾಪ ರೈತರಿಗೆ ಅದನ್ನ ಹೆಲ್ಪ್ ಮಾಡಬೇಕು. ಆ ಥರ ಟೆಕ್ನಾಲಜಿಯನ್ನು ಕಲಿಸ್ಕೊಡ್ಬೇಕು. ನೀವು ಸುಮ್ಮನೆ ಎಲ್ಲೋ ಜಾಬ್ಗೆ ಅಂತ ಹೋಗ್ಬೇಡಿ, ನೀವು ಹಳ್ಳಿಗೆ ಹೋಗಿ ವಾಪಸ್ಸು ನಿಮ್ಮಲ್ಲೇ ಲ್ಯಾಂಡ್. ಸರ್, ಈ ಸತಿ ಪ್ರಾಜೆಕ್ಟ್ದಲ್ಲಿ ಇವರು ಗ್ರೂಪ್ ವೀಡ್ಸ್ಗೆ ಬೇರೆ ವೀಡಿಂದ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಅಂತ ಇವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ 10 ಡಿಫ್ರೆಂಟ್ ವೀಡ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಸರ್. 10 ಡಿಫ್ರೆಂಟ್ ಗ್ರೇಟ್ ಪಾಯಿಂಟ್. ಆಫೀಸ್ಗೆ ಹೋಗ್ಬೇಕು. ಚೆನ್ನಾಗಿದೆ. ನಾನು ಮನೆಗೆ ತಗೊಂಡೋಗಿದ್ದೆ. ನಮ್ಮ ಕೆಲಸದವರು ಒಂದೇ ದಿವಸಕ್ಕೆ ಮುಗಿಸ್ಬಿಟ್ಟು ಅಷ್ಟು ಖುಷಿನೋ ಖುಷಿ. ಚೆನ್ನಾಗಿದೆ. ಇದನ್ನೇ ಕೊಡೋದು ವಾಸಿ. ಸುಮಾ ಅದು ಮಾಡೋಣ. ಬಾಯ್ಲ್ ಮಾಡಿ ಲೈಮ್ ನೀವು ಲಾಸ್ಟ್ ಟೈಮ್ ತಗೊಂಡು ಒಳ್ಳೆ ರಿಸಲ್ಟ್ ಗೊತ್ತಾಗಿದೆ ಇಂಗ್ಲೀಷ್ ಬಾಟ್ನಿ ಒಂದೇ ಇರೋಣ. Sir, Pratibha, I am from Botany Department. It is grape wine. Firstly, it is activated yeast. We use yeast for fermentation.
ಸರ್ ಇದು ಆಕ್ಟಿವೇಟೆಡ್ ಇಷ್ಟು ಫರ್ಮೆಂಟೇಷನ್ಗೆ ಈಸ್ಟ್ ಆ್ಯಡ್ ಮಾಡ್ತೀವಿ. ಗ್ರೇಪ್ಸ್ ಅಲ್ಲಿ ಫಸ್ಟ್ ಇದು ಸ್ಟಾರ್ಟರ್ ಕಲ್ಚರ್ ಸರ್. ಸ್ಟಾರ್ಟರ್ ಕಲ್ಚರ್ಗೆ ಈ ಗ್ರೇಪ್ ಈಸ್ಟ್ನ ಆಕ್ಟಿವೇಟೆಡ್ ಈಸ್ಟ್ನ ಆ್ಯಡ್ ಮಾಡ್ತೀವಿ, ಜೊತೆಗೆ ಬರೀ ಗ್ರೇಪ್ ಜ್ಯೂಸ್ನ ಆ್ಯಡ್ ಮಾಡಿರ್ತೀವಿ. ಇದು ಬಲ್ಕ್ ಕಲ್ಚರ್, ಇದಕ್ಕೆ ಸೀಡ್ ಗ್ರೇಪ್ ಪಲ್ಪು ಸೀಡು ಎಲ್ಲ ಇರುತ್ತೆ ಸರ್. ಇದಕ್ಕೆ ಇವೆರಡೂ 3 days ಆದಮೇಲೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಏರೋಬಿಕ್ ಇನ್ಕ್ಯುಬೇಷನ್. ಅದು 3 days ಒನ್ಸ್ ಶುಗರ್ನ ಆ್ಯಡ್ ಮಾಡ್ತೀವಿ ಸರ್. ಅದು ನಮ್ಗೆ ಎಷ್ಟು ಟೇಸ್ಟ್ ಬೇಕು ಹಾಗೆ ಶುಗರ್ ಆ್ಯಡ್ ಮಾಡ್ಕೊತೀವಿ. ಅದು ಏರೋಬಿಕ್ ಇನ್ಕ್ಯುಬೇಷನ್. ಅದರಲ್ಲಿ ಇಷ್ಟು ಫರ್ಮೆಂಟೇಷನ್ ರೇಟು ಜಾಸ್ತಿ ಆಗುತ್ತೆ ಸರ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅದಾದಮೇಲೆ 5 to 15 days ಅನೇರೋಬಿಕ್ ಇನ್ಕ್ಯುಬೇಷನ್ ಸರ್. 5 to 15 days ಇಟ್ ಈಸ್ ಅನೇರೋಬಿಕ್ ಇನ್ಕ್ಯುಬೇಷನ್ ಸರ್. ಇದು ಇವಾಗ ಅನೇರೋಬಿಕ್ ಇನ್ಕ್ಯುಬೇಷನ್ ಇದೆ ಸರ್. ಇದನ್ನ ಟಚ್ ಮಾಡಬಾರ್ದು ಸರ್, ಕಂಟಾಮಿನೇಷನ್ ಆಗುತ್ತೆ. ಅನೇರೋಬಿಕ್ ಇನ್ಕ್ಯುಬೇಷನ್ ಯಾಕೆ ಮಾಡ್ತೀವಿ ಅಂದರೆ ಅದ್ರ ಟೆಕ್ಸ್ಚರು, ಫ್ಲೇವರು, ಟೇಸ್ಟು ಹಾಗೆ ಇರುತ್ತೆ, ಮೇಂಟೈನ್ ಆಗುತ್ತೆ ಅಂತ ಆಕ್ಸಿಜನ್ನ ಅಲೋ ಮಾಡಿದೆ ಅನೇರೋಬಿಕ್ ಇನ್ಕ್ಯುಬೇಷನ್ ಮಾಡ್ತೀವಿ ಸರ್. ಅದಾದಮೇಲೆ ಅದನ್ನು ಪಾಶ್ಚರೈಸೇಷನ್ ಮಾಡಿ ಫಿಲ್ಟರ್ ಮಾಡಿ ಅದು ದೆನ್ ಇಟ್ ಈಸ್ ರೆಡಿ ಫಾರ್ ಡ್ರಿಂಕ್ಸ್ ವೈನ್. ಇಟ್ ಈಸ್ ಗ್ರೇಪ್ ವೈನ್. ಎಷ್ಟು ದಿನ ಪ್ರೊಸೆಸ್ ಸರ್ ಇದು 30 days ಪ್ರೊಸೆಸ್ಸು. ನಾವು ಎಷ್ಟು ಏಜಿಂಗ್ ಇವಾಗ ಒಂದು ವರ್ಷ ವೈನ್, 1 ವರ್ಷ ಏಜಿಂಗ್ ಆಗಿರೋ ವೈನು ಅವೈಲಬಿಲಿಟಿ ಇರುತ್ತೆ ಸರ್. ಅದೆಷ್ಟು ದಿನ ಫರ್ಮೆಂಟೇಷನ್ ಆಗುತ್ತೋ ಅದ್ರ ಟೇಸ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ಅದ್ರ ಪ್ರೈಸು ಹಾಗೆ ಸಿಗುತ್ತೆ ಸರ್. ಎಷ್ಟು ದಿನ ಏಜ್ ಜಾಸ್ತಿ ಆಗುತ್ತೋ ಅದ್ರ ಪ್ರೈಸ್ ಕೂಡ ಅದು ಏಜಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದ್ರ ಟೆಕ್ಸ್ಚರು, ಫ್ಲೇವರು, ಅದ್ರ ಮತ್ತೆ ಟೇಸ್ಟು ಎಲ್ಲನೂ ಏಜಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ವೈನ್ ಇದೆಯಲ್ಲ, ಇದನ್ನ ಅದಕ್ಕೆ ಸೇರಿಸ್ತೀರಾ? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಇದರಲ್ಲಿ 5 to 8% ಆಲ್ಕೋಹಾಲ್ ಕಂಟೆಂಟ್ ಅಷ್ಟೇ ಇರುತ್ತೆ. ಇದನ್ನ ಡೈಲಿ ಕನ್ಸ್ಯೂಮ್ ಮಾಡಿಲ್ಲ ಅಂದ್ರೂ ವೀಕ್ಲಿ ಒನ್ಸ್ ಕನ್ಸ್ಯೂಮ್ ಮಾಡಿದ್ರೆ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸರ್. ಅದರಲ್ಲಿ ಗ್ರೇಪ್ ಸೀಡ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಸರ್. ಅದು ಕ್ಯಾನ್ಸರಸ್ ಸೆಲ್ಸ್ನ ಎಲ್ಲ ಕಿಲ್ ಮಾಡುತ್ತೆ ಸರ್. ಮತ್ತೆ ಅದು ಸ್ಕಿನ್ ಕೇರ್ ಮಾಡುತ್ತೆ ಸರ್. ಮತ್ತೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಹಾರ್ಟ್ ಅಟ್ಯಾಕ್ ಆಗದೆ ಹೆಲ್ಪ್ ಮಾಡುತ್ತೆ ಸರ್. ಮತ್ತೆ ನೀವು ಕುಡೀರಿ ಅಂತ ರೆಕಮೆಂಡ್ ಮಾಡ್ತೀರಾ? ಒನ್ಸ್ ತಗೊಂಡ್ರೆ ಏನೂ ಆಗಲ್ಲ ಸರ್. ನಾವು ಜಾಸ್ತಿ ಕುಡೀರಿ ಅಂತ ರೆಕಮೆಂಡ್ ಮಾಡ್ತೀರಾ ಸರ್. ಒಂದು ಸ್ವಲ್ಪ 5 to ಹೋಮ್ ಮೇಡ್ ವೈನ್ಸ್ ತಗೊಂಡ್ರೆ ಹೆಲ್ತ್ಗೆ ಬೆನಿಫಿಟ್ ಸರ್. ಆಚೆ ವೈನ್ ತಗೊಳ್ದೆ ಹೋಮ್ ಮೇಡ್ ವೈನ್ ಕುಡಿದ್ರೆ ಬೆನಿಫಿಟ್ ಇದೆ ಅಂತ. ಓಕೆ, ಇದು ಈಗ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಾ? ಟೈಪ್ಸ್ ಇದೆ ಸರ್. ಅದು ನಾವು ಯಾವ ಗ್ರೇಪ್ಸ್ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಸರ್. ಗ್ರೇಪ್ಸ್ ಅಲ್ಲಿ ರೆಡ್ ವೈನ್ ಮತ್ತೆ ವೈಟ್ ವೈನ್ ಯೂಸ್ ಮಾಡ್ತೀವಿ ಸರ್. ಅದ್ರ ಬಿಟ್ಟರೆ ಸ್ಟ್ರಾಬೆರಿ, ಪೈನಾಪಲ್ ಮತ್ತೆ ಶುಗರ್ ಕೇನು ಅದರೆಲ್ಲ ಯೂಸ್ ಮಾಡ್ಕೊಂಡು ಯಾವುದು ಬೆಸ್ಟ್? ಗ್ರೇಪ್ ವೈನ್ ನಮ್ಗೆ ಯಾವ ಟೇಸ್ಟ್ ಬೇಕೋ ಅದ್ರ ಮೇಲೆ ನಾವು ಅಲ್ಲ, ಹೆಲ್ತ್ ಬೆನಿಫಿಟ್ ಬೇಕು, ರೆಡ್ ವೈಟ್ ಸರ್. ಗ್ರೇಪ್ಸ್ ಅಲ್ಲಿ ಗ್ರೇಪ್ ಸೀಡ್ಸ್ ಎಲ್ಲ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಸರ್. ಅದು ಯೂಸ್ ಮಾಡ್ಕೊಂಡ್ರೆ ಬೆಸ್ಟ್. ಅಲ್ಲ, ಕೆಲವರು ರೆಡ್ ರೆಕಮೆಂಡ್ ಮಾಡ್ತಾರೆ, ರೆಡ್ ವೈಟ್. ಅದ್ರಲ್ಲಿ ಬಲ್ಬ್ ಚೆನ್ನಾಗಿರುತ್ತೆ ಅಂತ ಸರ್. ಅದು ಗ್ರೇಪ್ ಬಾಲ್ ಇರುತ್ತಲ್ಲ ಸರ್, ಪೌಡರ್ ಮೋಸ್ಟ್, ಅದರಲ್ಲಿ ಕೂಡ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಸರ್. ಅದು ಅದರಲ್ಲಿ ಹೆಲ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ ಸರ್. ಅದನ್ನ ಕನ್ಸ್ಯೂಮ್ ಮಾಡಿದ್ರೆ ಹೆಲ್ತ್ಗೆ ಬೆನಿಫಿಟ್ ಇದೆ ಅಂತ ರೆಡ್ ವೈನ್ ನೋಡಿ. ಯಾವ ಕಂಟ್ರಿ ಹೆಚ್ಚು ವೈನ್ ಉತ್ಪಾದನೆ ಮಾಡುತ್ತೆ? ಯುರೋಪಿಯನ್ ಕಂಟ್ರೀಸ್ ಜಾಸ್ತಿ. ರಷ್ಯಾ. ಥ್ಯಾಂಕ್ ಯು. ಈಗ ನೀವು ತಯಾರು ಮಾಡಿದಿರಲ್ಲ, ನೀವು ಕುಡಿತೀರಾ? ನಾವು ಟೇಸ್ಟ್ ಮಾಡಿದೀವಿ ಸರ್. ಮತ್ತೆ ನಿಮ್ಗೆ ಕೊಡ್ತಾ ಇರೋದು ಸರ್. ಟೇಸ್ಟಾ ಅಥವಾ ಡ್ರಿಂಕಾ? ಟೇಸ್ಟ್ ಡ್ರಿಂಕ್ ಕೂಡ ಮಾಡಿದೀವಿ ಸರ್. ನಾವು ಡ್ರಿಂಕ್ ಮಾಡಿಬಿಟ್ಟೆ ನಿಮಗೆ ಕೊಡ್ತಾ ಇರೋದು ಸರ್. ಚೆನ್ನಾಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ಶಶಿಕಲಾ ಅಂತ. ನಾವು ಬಾಟನಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ವಿ, ಎನ್ವಿರಾನ್ಮೆಂಟ್ ಅಡಿ ಅಂತ. ಅದರಲ್ಲಿ ಇದನ್ನೆಲ್ಲ ಸೇಲ್ ಮಾಡೋಕ್ಕೆ ಅಂತ ಬಯೋ ಎನ್ಸೈಮ್ಸ್ ಅಂತ ಒಂದು ಇದೆ ಪ್ರಾಡಕ್ಟ್ ಎಲ್ಲ ಸೇಲ್ ಮಾಡೋಕ್ಕೆ ಇಷ್ಟಪಡ್ತೀರಿ. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಇದನ್ನ ನ್ಯಾಚುರಲ್ ಆಗಿ ರೆಸಿನ್ ಯೂಸ್ ಮಾಡ್ತಾರೆ, ಅಂದ್ರೆ ನ್ಯಾಚುರಲ್ ಆಗಿ ಕ್ಲೀನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಾಗ್ತಿವೆ ಅಂತಂದ್ರೆ ರೋಸ್ ಪೆಟಲ್, ಪನ್ನೀರ್ ರೋಸ್ ಪೆಟಲ್ಸ್ ನ ಯೂಸ್ ಮಾಡಬಹುದು, ಮತ್ತೆ ಲೆಮನ್ ಪೀಲ್ಸ್ ನ ಯೂಸ್ ಮಾಡಬಹುದು, ಆರೆಂಜ್ ಪೀಲ್ಸ್ ನ ಯೂಸ್ ಮಾಡಬಹುದು, ಮತ್ತೆ ಗೂಸ್ಬೆರೀಸ್ ಕೂಡ ಯೂಸ್ ಮಾಡಬಹುದು. ನಾವು ಮಾಡಿರೋದು ಗೂಸ್ಬೆರೀಸ್ ಮಾಡಿದೀವಿ, ಮತ್ತೆ ಪನ್ನೀರ್ ರೋಸ್ ಪೆಟಲ್ಸ್ ಮಾಡಿದೀವಿ. ಯಾಕೆ ಪನ್ನೀರ್ ರೋಸ್ ಪೆಟಲ್ಸ್ ಯೂಸ್ ಮಾಡಿದೀವಿ ಅಂತಂದ್ರೆ ಫ್ಲೇವರಿಂಗ್ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಚೆನ್ನಾಗಿ ಮಾಡಿದೀವಿ. ಹೇಗೆ ಮಾಡ್ತೀವಿ ಅಂತಂದ್ರೆ 100% ವಾಟರ್ಗೆ 30% ಆಫ್ ರೋಸ್ ಪೆಟಲ್ಸ್, ಅದು ಪನ್ನೀರ್ ರೋಸ್ ಪೆಟಲ್ಸ್ ನ ಹಾಕೋತೀವಿ. ಮತ್ತೆ ಅದರಲ್ಲಿ ಜಾಗ್ರಿ ಹಾಕೋತೀವಿ, 1% ಆಫ್ ಜಾಗ್ರಿ ಹಾಕೊಂಡು ಅದನ್ನ ಚೆನ್ನಾಗಿ ಫರ್ಮೆಂಟೇಷನ್ಗೆ 1 month ಈಸ್ಟ್ ಹಾಕೊಂಡ್ರೆ 1 month ಅಲ್ಲಿ ಫರ್ಮೆಂಟೇಷನ್ ಆಗಿ ರೆಡಿ ಆಗುತ್ತೆ ಬಯೋ ಎನ್ಸೈಮ್ ಆಗಿ. ವಿತೌಟ್ ಈಸ್ಟ್ ಅಂತಂದ್ರೆ 3 months ಆಗುತ್ತೆ. 3 months ಆಗುತ್ತೆ. ಮತ್ತೆ ಇದನ್ನ ಏನಕ್ಕೆ ಯೂಸ್ ಮಾಡ್ಕೋಬಹುದು ಅಂದ್ರೆ ಜಾಸ್ತಿ ಅಂತಂದ್ರೆ ಫ್ಲೋರ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ, ಮತ್ತೆ ಪಾತ್ರೆ ಎಲ್ಲ ತೊಳೆಯೋದಕ್ಕೋಸ್ಕರ, ಮತ್ತೆ ಬಟ್ಟೆ ಒಗೆಯೋದಕ್ಕೋಸ್ಕರ, ಮತ್ತೆ ಸಾಯಿಲ್ಗೆ ಫರ್ಟಿಲೈಸರ್ ಯೂಸ್ ಮಾಡ್ತೀವಿ. ಮತ್ತೆ ಪೆಸ್ಟ್ ಕಂಟ್ರೋಲ್ ಮಾಡೋಕ್ಕೂ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಡ್ರೈನೇಜಸ್ ಎಲ್ಲ ಕ್ಲೀನ್ ಮಾಡೋಕ್ಕೆ, ಓಡರ್ ಎಲ್ಲ ಕಮ್ಮಿ ಮಾಡೋಕ್ಕೂ ಇದನ್ನ ಯೂಸ್ ಮಾಡ್ತೀವಿ. ಎಷ್ಟು ದಿನದಿಂದ ಇದು ತಯಾರು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಎಲ್ಲ 1 month ಆಗಿದೆ. 1 month ಪ್ರಿಪರೇಷನ್ ಮಾಡ್ಕೊತೀವಿ. ನಾವು ಈಸ್ಟ್ ಅದಕ್ಕೆ ಈಸ್ಟ್ ಹಾಕಿರೋದ್ರಿಂದ ಇದು 1 month ರೆಡಿ ಆಗಿದೆ ಸರ್. ವಿತೌಟ್ ಈಸ್ಟ್ ಅಂತಂದ್ರೆ ನಾವು 3 monthsಗೆ ರೆಡಿ ಆಗುತ್ತೆ. ಅಲ್ಲ, ಈಗ ಬೇರೆ ಬೇರೆ ಆರ್ಪಿಕ್ ಏನೇನು ಬರುತ್ತಲ್ಲ, ಅದಕ್ಕಿಂತ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತಂದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್, ಕೆಮಿಕಲ್ಸ್ ಫ್ರೀ ಪ್ರಾಡಕ್ಟ್ಸ್ ಇದು. ಅದರಲ್ಲಾದ್ರೆ ಹ್ಯಾಂಡ್ಸ್ಗೆಲ್ಲ ಎಫೆಕ್ಟ್ ಆಗ್ತೀರಾ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಮಕ್ಕಳೆಲ್ಲ ತುಂಬ ಓಡಾಡ್ತಾರೆ, ಆ ಕೆಮಿಕಲ್ಸ್ಗೆ ಅವರಿಗೆ ಹಾರ್ಮೋನ್ಸ್ ಎಕ್ಸ್ಚೇಂಜ್ ಆಗುವಂಥ ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಥರ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೂ ಏನೂ ಎಫೆಕ್ಟ್ ಆಗಲ್ಲ, ಮತ್ತೆ ಕ್ಲೀನ್ ತುಂಬ ಚೆನ್ನಾಗುತ್ತೆ, ಹ್ಯಾಂಡ್ಸ್ಗೂ ಸೇಫ್ಟಿ ಇರುತ್ತೆ ಅಂತ ಈ ಪ್ರಾಡಕ್ಟ್. ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಆಫ್ ಕ್ರಾಫ್ಟಿಂಗ್ ಇರುತ್ತೆ. ಒಂದು ಶ್ಯಾಡಲ್ ಕ್ರಾಫ್ಟಿಂಗ್ ಮತ್ತು ಕ್ಲೆಫ್ಟ್ ಕ್ರಾಫ್ಟಿಂಗ್ ಅಂತ. ಶ್ಯಾಡಲ್ ಕ್ರಾಫ್ಟಿಂಗ್ ಅಂದರೆ
These are shuttle grafting. This is shuttle grafting. We have to make a shuttle like this. Okay. We have to inverted V shape ಅಲ್ಲಿ ರೆಡಿ ಮಾಡ್ಕೊಂಡು ಇನ್ವರ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಗ್ರೋತ್ ಹಾರ್ಮೋನ್ಸ್ ನ ಕೊಟ್ಟು ನಾವು ಅದನ್ನ ಕವರ್ ಮಾಡಿದ್ರೆ ವಿ ವಿಲ್ ಗೆಟ್ ಅ ಗುಡ್ ಹೈಬ್ರಿಡ್ ಕ್ವಾಲಿಟಿ. ನೀವು ಹೇಳಿದ ಕನ್ನಡದಲ್ಲಿ ಗ್ರಾಫ್ಟಿಂಗ್ ಅಂದ್ರೆ 2 ಡಿಫ್ರೆಂಟ್ ಪ್ಲಾಂಟ್ಸ್ ಅಂದ್ರೆ ಬೇರೆ ಬೇರೆ ಪ್ಲಾಂಟ್ಸ್ 2 ಸ್ಟೆಮ್ಸ್ ನ ತಗೊಂಡ್ಬಿಟ್ಟು ಅದನ್ನ 2 ಲಿವಿಂಗ್ ಪಾರ್ಟ್ಸ್ ಇರುತ್ತೆ ಸರ್. ಅಂದ್ರೆ ಬೇರೆ ಬೇರೆ ಪ್ಲಾಂಟ್ಸ್ ನ ಒಂದೇ ಪ್ಲಾಂಟ್ ಸಿಂಗಲ್ ಪ್ಲಾಂಟ್ ಎರಡನ್ನೂ ಮರ್ಜ್ ಮಾಡಿ ಅದನ್ನ ಗ್ರಾಫ್ಟ್ ಮಾಡೋದು. ಸಿಂಗಲ್ ಪ್ಲಾಂಟ್ ಅಲ್ಲೇ ನಾವು ಅದನ್ನ ಬೆಳೆಸೋದನ್ನೇ ನಾವು ಗ್ರಾಫ್ಟಿಂಗ್ ಮಾಡ್ತೀವಿ. ನಾವು ಆರ್ಟಿಫಿಷಿಯಲ್ ಸೀಡ್ಸ್ ಅಂತ ಕರಿತೀರಿ. ಟರ್ಮ್ಸ್ ಅಲ್ಲಿ ಬಂದ್ರೆ ಸಿಂಥೆಟಿಕ್ ಸೀಡ್ಸ್ ಅಂತೀರಿ. ಇದು ನಾರ್ಮಲ್ ಆಗಿ ಫಸ್ಟ್ ತೋಶೋ ಅಂಡ್ ಮೊರಾಶೆ ಅನ್ನೋ ಸೈಂಟಿಸ್ಟ್ ಕಾಯಿನ್ ಮಾಡಿದ್ರು ಸಿಂಥೆಟಿಕ್ ಸೀಡ್ ಅಂತ. ರೆಡೆನ್ಬರ್ಗ್ ಅನ್ನೋರು ಈ ಕಾನ್ಸೆಪ್ಟ್ ನ ಮುಂದುವರಿಸಿಕೊಂಡು ಹೋದ್ರು. ಅವ್ರು ಕ್ಯಾರೆಟ್ ಸೀಡ್ಸ್ ನ ಫಸ್ಟ್ ಹಾಕಿ ಬೆಳೆಸಿದ್ರು ಆರ್ಟಿಫಿಷಿಯಲಿ. ಸೊಮ್ಯಾಟಿಕ್ ಸೆಲ್ಸ್ ನ ಇದು ಮೇನ್ ಏನಂದ್ರೆ ಸೊಮ್ಯಾಟಿಕ್ ಸೆಲ್ಸ್ ಇಂದ ನಾವು ಯಾವ್ದಾದ್ರು ಆಗಲಿ ಎಂಬ್ರಿಯೋ ಸೊಮ್ಯಾಟಿಕ್ ಅದನ್ನ ರಿಪ್ರೊಡಕ್ಟಿವ್ ಸೆಲ್ಸ್ ನಾವು ತಗೊಂಡು ಇದಕ್ಕೆ ಜರ್ಮಿನೇಷನ್ ತಗೊಂಡು ಇನ್ವಿಟ್ರೋ ಕಂಡೀಷನ್ ಅಲ್ಲಿ ಮೇನ್ ಪ್ರೊಸೀಜರ್ ಏನಂದ್ರೆ ಇದ್ರ ಬಂದ್ಬಿಟ್ಟು ಫಸ್ಟ್ ನಾವು ಎಂಬ್ರಿಯೋಸ್ ನ ಕಲೆಕ್ಷನ್ ಆಫ್ ಎಂಬ್ರಿಯೋಸ್ ಮಾಡ್ತೀವಿ. ನೆಕ್ಸ್ಟ್ ಅದು ಎಂಬ್ರಿಯೋಸ್ ನ ಐಸೋಲೇಟ್ ಮಾಡ್ಕೊಂಡು ಡ್ರಾಪ್ ಇಟ್ಟು ದ ಎಂಬ್ರಿಯೋಸ್ ಆರ್ ಡ್ರಾಪ್ ಇಟ್ಟು ಸೋಡಿಯಂ ಆಲ್ಜಿನೇಟ್ ಸೊಲ್ಯೂಷನ್. Then the sodium alginate, the embryos were encapsulated in the sodium alginate. If you want to store those embryos, we can directly pour it in the calcium nitrate. In case we are storing it under the -4 degree, we can store it. If there is a requirement we want, if anything is required, then we can easily germinate under in vitro conditions, sir. ಇದು ಆರ್ಟಿಫಿಷಿಯಲ್ ಇದು? ನೋ ಸರ್, ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ. ಇದನ್ನ ಗ್ರೋ ಮಾಡಬಹುದು ಸರ್. ನೀವು ಇಲ್ಲೇ ಗ್ರೋ ಮಾಡಿದ್ದ? ಎಸ್ ಸರ್, ಇಲ್ಲೇ ಗ್ರೋ ಮಾಡಿದ. ಇದು ಗ್ರೋ ಮಾಡೋಕ್ಕೆ ನಾವು ಟೆಂಪರೇಚರ್ ಹ್ಯೂಮಿಡಿಟಿ ಎಲ್ಲ ನೋಡಿಕೊಂಡು ಲ್ಯಾಬ್ ಕಂಡೀಷನ್ ಸ್ಟೆರೈಲ್ಸ್ ಕಂಡೀಷನ್ ಅಲ್ಲಿ ಗ್ರೋ ಮಾಡ್ತೀವಿ ಸರ್. ಪಲ್ಲವಿ ಇವರು ಸೈವ ಮತ್ತೆ ಸೊ ನಾವು DNA ಐಸೋಲೇಷನ್ ಅಂತ ಮಾಡ್ತೀವಿ. DNA ಐಸೋಲೇಷನ್ ಅಂತ ಸೊ ನಾವು ಪ್ಲಾಂಟ್ ಮೆಟೀರಿಯಲ್ ಇದನ್ನ ಯೂಸ್ ಮಾಡ್ತೀವಿ. ಕಾಲಿಫ್ಲವರ್ ಅಂತ ಇದರಲ್ಲಿ ಸೆಲ್ಸ್ ಇರುತ್ತೆ. ಸೆಲ್ಲಲ್ಲಿ ಪ್ರತಿ ಸೆಲ್ಲಲ್ಲಿ DNA ಇರುತ್ತೆ ಸರ್. ಸೊ ನಾವು DNA ನ ಹಾಗೆ ನೋಡೋಕ್ಕಾಗಲ್ಲ. ಅದನ್ನ ನಾವು ಐಸೋಲೇಟ್ ಮಾಡಬೇಕು ಅಂದ್ರೆ ನಾವೊಂದು ಮಟೀರಿಯಲ್ಸ್ ಅಥವಾ ಮೆಥಡ್ ಅಂತ ಯೂಸ್ ಮಾಡ್ತೀವಿ. ಸೊ ನಾವು ಆ ಮೆಥಡ್ಗೆ CTAB ಮೆಥಡ್ ಅಂತ ಹೆಸರಿಟ್ಟಿದ್ದೀವಿ. ಸೊ ನಾವು ಫಸ್ಟ್ ಪ್ರೊಸೆಸ್ ಮಾಡಬೇಕಂದ್ರೆ ಫಸ್ಟ್ ಹೋಮೋಜಿನೈಸ್ ಮಾಡಿರ್ತೀವಿ ಸರ್. ಆ ಹೋಮೋಜಿನೈಸ್ ಮಾಡೋದಕ್ಕೆ ನಾವು CTAB ಬಫರ್ ಅಂತ ಯೂಸ್ ಮಾಡ್ತೀವಿ. CTAB ಬಫರ್ ಬಂದು CTAB ಯೂಸ್ ಮಾಡಿರ್ತೀವಿ, NaCl, HCl ಮತ್ತು EDT ಯೂಸ್ ಮಾಡಿರ್ತೀವಿ ಸರ್. ಇದನ್ನು ಹಾಕಿ ಹೋಮೋಜಿನೈಸ್ ಮಾಡಿ ಮತ್ತೆ ಈ ಟೆಸ್ಟ್ ಟ್ಯೂಬ್ಸಲ್ಲಿ ಟ್ರಾನ್ಸ್ಫರ್ ಮಾಡಿ ಸೆಂಟ್ರಿಫ್ಯೂಸ್ ಮಾಡ್ತೀವಿ ಸರ್. ಸೊ ಸೆಂಟ್ರಿಫ್ಯೂಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಸರ್. ಇದರಲ್ಲಿ DNA ಇರುತ್ತೆ. ಇದರಲ್ಲಿ ಬೇರೆ ಪ್ಲಾಂಟ್ ಮೆಟೀರಿಯಲ್ಸ್ ಏನಿದೆ ಅದೆಲ್ಲ ಇರುತ್ತೆ. ಸೊ ಇದರಲ್ಲಿ DNA ಇರುತ್ತೆ. ಇದನ್ನ ನಾವು ಮತ್ತೆ DNA ಸಪ್ರೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಕ್ಲೋರೋ ಐಸೋ ಅಮೈಲ್ ಆಲ್ಕೋಹಾಲ್ ಹಾಕ್ತೀವಿ ಸರ್. ಇದನ್ನು ಹಾಕಿದಾಗ ಈ ಥರ 3 ಲೇಯರ್ಸ್ ಫಾರ್ಮ್ ಆಗುತ್ತೆ. 3 ಲೇಯರ್ಸ್ ಅಲ್ಲಿ ಇದರಲ್ಲಿ DNA ಇರುತ್ತೆ ಸರ್. ಇದೆಲ್ಲ ಬೇರೆ ಸಬ್ಸ್ಟೆನ್ಸ್ ಮೈಟೋಕಾಂಡ್ರಿಯಾ, ಕ್ಲೋರೋಫಿಲ್ ಅದೆಲ್ಲ ಏನಿರುತ್ತೆ ಅದೆಲ್ಲ ಇಲ್ಲಿರುತ್ತೆ ಸರ್. ಈ 2 ಲೇಯರ್ನ ಸಪ್ರೇಟ್ ಮಾಡೋಕ್ಕೆ ಒಂದು ಲಿಪಿಡ್ ಲೇಯರ್ ಫಾರ್ಮ್ ಆಗುತ್ತೆ ಸರ್. ಇದು ಅಮೈಲ್ ಆಲ್ಕೋಹಾಲ್. ನಾವು ಇದರಲ್ಲಿ ಇವಾಗ DNA ಐಸೋಲೇಟ್ ಮಾಡ್ತೀವಿ. ಇದರಲ್ಲಿ DNA ಐಸೋಲೇಟ್ ಮಾಡಬೇಕು ಅಂದ್ರೆ ನಾವು ಐಸೋಪ್ರೊಪನಾಲ್ ಅಂತ ಒಂದು ಆ್ಯಡ್ ಮಾಡ್ತೀವಿ. ಅದನ್ನು ಆ್ಯಡ್ ಮಾಡಿದಾಗ DNA ಈ ಥರ ಫಾರ್ಮ್ ಆಗುತ್ತೆ. ಈಗ ಆ್ಯಡ್ ಮಾಡ್ತೀವಿ. ಐಸೋಪ್ರೊಪನಾಲ್ ಆಡ್ ಮಾಡಿದ್ರೆ DNA ಕಂಡೆನ್ಸ್ ಆಗಿ ನಮಗೆ ಥ್ರೆಡ್ಸ್ ತರ ಕಾಣಿಸುತ್ತೆ ಸರ್. ಈ ತರ ಥ್ರೆಡ್ಸ್ ಕಾಣಿಸುತ್ತೆ ಸರ್. ಮೇಲೆ ಏನು ವೈಟ್ ಲೇಯರ್ ಇದೆ ಸರ್ ಅದು DNA ಸರ್. ಆ DNA ತಗೊಂಡು ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಮಾಡ್ಬೋದು ಸರ್. ಮತ್ತೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಸ್ಟಡಿ ಮಾಡೋದಕ್ಕೆ ನಮಗೆ ಈಗ ಫಿನೋಟೈಪಿಕ್ ಅಂದ್ರೆ ಅದೆಲ್ಲ ಕ್ಯಾರೆಕ್ಟರ್ಸ್ ಇದೆ. ಆ ಕ್ಯಾರೆಕ್ಟರ್ ಯಾವ್ದನ್ನ ರೀಸನ್ ಇದೆ ಅನ್ನೋದನ್ನ ಸ್ಟಡಿ ಮಾಡೋಕ್ಕೆ DNA ಯೂಸ್ ಮಾಡ್ತೀವಿ ಸರ್. ಇದು ಇಲ್ಲ ಸರ್, ನಾವು ಪ್ಲಾಂಟ್ ಅಲ್ಲಿ ನಾವು ಇವಾಗ ಇದು ಫ್ರೂಟ್ನ ತಗೊಂಡಿದ್ದೀವಿ. ನಾವು ಈ DNA ನ ಈಚ್ ಪ್ಲಾಂಟ್ ಮೆಟೀರಿಯಲ್ ಇಂದಲೂ ಮಾಡ್ಬೋದು. ಲೀಫ್ ತಗೊಬೋದು, ಸ್ಟೆಮ್ ತಗೊಬೋದು, ಎಲ್ಲಿ ಸೆಲ್ಸ್ ಇರುತ್ತೆ ಅದೆಲ್ಲ ತಗೊಂಡು ನಾವು ಈ DNA ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಸರ್. ನಾವು ಪ್ಲಾಂಟ್ ಯೂಸ್ ಮಾಡಿದಾಗ ನಾವು ಈ ಥರ ಈ ಬಫರ್ ಯೂಸ್ ಮಾಡ್ತೀವಿ ಸರ್. ಪ್ಲಾಂಟ್ ಯೂಸ್ ಮಾಡಿದಾಗ ನಾವು ಈ ಬಫರ್ ಯೂಸ್ ಮಾಡ್ತೀವಿ. ಬೇರೆ ಅನಿಮಲ್ಸ್ ಅಥವಾ ಮ್ಯಾಮಲ್ಸ್ ಅಥವಾ ಹ್ಯೂಮನ್ ಅಲ್ಲಿ ನಾವು DNA ಐಸೋಲೇಟ್ ಮಾಡಬೇಕಾದ್ರೆ ಬೇರೆ ಥರ ಬಫರ್ನ ಯೂಸ್ ಮಾಡ್ಕೊಂಡು ಬೇರೆ ಥರ ಮೆಥಡ್ನ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೊಂಡು ನಾವು DNA ಐಸೋಲೇಟ್ ಮಾಡ್ತೀವಿ. ಬಫರ್ CTAB ಪೌಡರ್ ಯೂಸ್ ಮಾಡಿ ಆ ಸೆಲ್ ವಾಲ್ ಬ್ರೇಕ್ ಆಗಿ ಒಳಗಡೆ DNA ಈಚೆ ಬರುತ್ತೆ. ಆ DNA ಇದರಲ್ಲಿ ಈಗ ಸಕ್ಕರೆ ಪಾಕ ಇರುತ್ತಲ್ಲ, ಸೊ ಆ ಥರ ಇದಿರುತ್ತೆ. ಇದನ್ನ ನಾವು ಸಕ್ಕರೆ ಪಾಕ ಫ್ರಿಜ್ಜಲ್ಲಿ ಇಟ್ಟರೆ ಅದು ಗಡ್ಡೆ ಕಟ್ಟಲ್ಲ. ಸೊ ಆ ಥರ ನಾವು ಐಸ್ ಹಾಕಿದಾಗ ಕಂಡೆನ್ಸ್ ಆಗಿ ಮನುಷ್ಯನ DNA ಪ್ಲಾಂಟ್ DNA ಡಿಫ್ರೆನ್ಸ್ ಇದೆಯಾ?
ಹಾಂ ಸರ್ ಇದೆ. ಆ DNA ಅಲ್ಲಿ ನಮಗೆ ಪ್ರೋಟೀನ್ಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸರ್. ನಮಗೆ ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಸೇಮ್ ಇರುತ್ತೆ. ಪ್ರೋಟೀನ್ಸ್ ಏನಿರುತ್ತೆ DNA ಗೆ ಆಕ್ಟ್ ಮಾಡೋದು ಪ್ರೋಟೀನ್ಸ್ ಡಿಫ್ರೆಂಟ್ ಇರುತ್ತೆ ಸರ್. ಹ್ಯೂಮನ್ ಅಲ್ಲಿ ಬೇರೆ ಪ್ರೋಟೀನ್ಸ್ ಬೇರೆ ಎಂಜೈಮ್ಸ್ ಇರುತ್ತೆ, ಪ್ಲಾಂಟ್ ಅಲ್ಲಿ ಬೇರೆ ಪ್ರೋಟೀನ್ಸ್ ಬೇರೆ ಎಂಜೈಮ್ಸ್ ಇರುತ್ತೆ. ಸೊ ಅದಕ್ಕೆ ಕ್ಯಾರೆಕ್ಟರ್ ಡಿಫ್ರೆಂಟ್ ಇರುತ್ತೆ, ಮತ್ತೆ ಅದರ ಸ್ಟ್ರಕ್ಚರ್ ಏನಿದೆ ಅದು ಬೆಳೆಯೋ ರೀತಿ ಅದೆಲ್ಲ ಡಿಫ್ರೆಂಟ್ ಆಗಿ ಅಲ್ಲ. ಈಗ DNA ಚೆಕ್ ಮಾಡಿದ್ಮೇಲೆ ಅದಕ್ಕೆ ಆ ಪ್ಲಾಂಟ್ಗೆ ಎಷ್ಟು ಏಜ್ ಹಿಂದೆ ಇದೆ ಅಂತ ಗೊತ್ತಾಗುತ್ತಾ? ಎಷ್ಟು ಹಳೆಯದು ಎಷ್ಟು ಅಂತ ಗೊತ್ತಾಗುತ್ತಾ? ಹಾಂ ಸರ್, ನಾವು DNA ತಗೊಂಡು ಅದರ ನ್ಯೂಕ್ಲಿಯೋಟೈಡ್ಸ್ ಅಂತ ಸೀಕ್ವೆನ್ಸ್ ಅಂತ ಇರುತ್ತೆ ಸರ್. ಆ ಸೀಕ್ವೆನ್ಸ್ ನ ಸ್ಟಡಿ ಮಾಡಿದಾಗ ಅದರ ಎವಲ್ಯೂಷನ್ ಅದು ಯಾವ ಪ್ಲಾಂಟ್ ಎಲ್ಲಿಂದ ಆರಿಜಿನ್ ಆಗಿದೆ, ಯಾವ ಎವಲ್ಯೂಷನ್ ಯಾವ ಫ್ಯಾಮಿಲಿಗೆ ಅದು ಸೇರುತ್ತೆ ಅನ್ನೋದನ್ನ ಸ್ಟಡಿ ಮಾಡ್ತೀವಿ. ಈಗ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಪ್ಲಾಂಟ್ಸ್ ಇದೆಯಲ್ಲ, ಅದು ಯಾವ ಏಜ್ ಅಲ್ಲಿ ಇದಾಗಿ ಫಾರ್ಮೇಷನ್ ಆಗಿದೆ ಅಂತ ಹೇಳುತ್ತಾ? ಅದು ಸ್ಟಡಿ ಮಾಡ್ತೀವಿ. DNA ಥ್ರೆಡ್ಸ್ ಏನಿದೆಯಲ್ಲ ಸರ್, ಅದನ್ನು ತಗೊಂಡು ನಾವು ಎಲೆಕ್ಟ್ರೋಫೋರೋಸಿಸ್ ಜೆಲ್ ಅಂತ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ರನ್ ಮಾಡಿದಾಗ DNA ಥ್ರೆಡ್ಸ್ ಎಲ್ಲ ಫಾರ್ಮ್ ಆಗುತ್ತೆ. ನಾವು ಅದನ್ನ ತಗೊಂಡು ಆ ಜೀನ್ಸ್ ನ ಸ್ಟಡಿ ಮಾಡ್ತೀವಿ ಸರ್. ಈ ಜೀನ್ಸ್ ಸ್ಟಡಿ ಮಾಡಿದಾಗ ನಮಗೆ ಬೇಕಾಗಿರೋ ಕ್ಯಾರೆಕ್ಟರ್ ಅಥವಾ ಇನ್ನೇನು ಬೇಕಾದ್ರೆ ಅದು ಸ್ಟಡಿ ಮಾಡ್ತೀವಿ. ಇದರಿಂದ ಏನು ಯೂಸ್ ಏನು ನೆಕ್ಸ್ಟ್ ಏನು ಫ್ಯೂಚರ್ ಏನು ಬಳಸ್ಕೊಳ್ಬೋದು? ಈಗ ನಮ್ಗೆ ನಿಂಬೆಹಣ್ಣು ಇದೆ ಸರ್, ಹಾಕಿ ಅದೇ 5 ವರ್ಷ ಆಯ್ತು ಸರ್, ಈಲ್ಡ್ ಇಲ್ಲ ಅದ್ರ. ಸೊ ನಮ್ಗೆ ಬೇರೆ ನಿಂಬೆಹಣ್ಣು ಗಿಡ ಇದೆ, ಅದರಲ್ಲಿ ಈಲ್ಡ್ ಇದೆ. ಅದರಲ್ಲಿರೋ ಜೀನ್ಸ್ ನ ತಗೊಂಡು ನಾವು ಈ ತರ ಐಸೋಲೇಟ್ ಮಾಡಿ ಆ ಜೀನ್ಸ್ ನ ಇಲ್ಲಿರೋ ಪ್ಲಾಂಟ್ ಜೀನ್ಸ್ಗೆ ಅದರಲ್ಲಿರೋ ಜೀನ್ಸ್ ನ ಡಿಲೀಟ್ ಮಾಡಿ ಆ ಜೀನ್ಸ್ ನ ಇನ್ಸರ್ಟ್ ಮಾಡಿದಾಗ ಅದರಲ್ಲಿ ಈಲ್ಡ್ ಜಾಸ್ತಿ ಬರುತ್ತೆ. ಅದು ಒರಿಜಿನಾಲಿಟಿ ಹೊರಟೋಗುತ್ತಲ್ಲ ಅವಾಗ? ಇಲ್ಲ ಸರ್, ಏನಾಗಲ್ವಾ? ಇದು ಹೈಬ್ರಿಡ್ ಇದೆಯಲ್ಲ, ಹೈಬ್ರಿಡ್ ಮತ್ತೆ ನಾಟಿ ಜನ ನಾಟಿ ಸೆಲೆಕ್ಟ್ ಮಾಡ್ತಾರೆ. ಬೇರೆ ಈ ಜೆನೆಟಿಕ್ ಇಂಜಿನಿಯರ್ ಬೇರೆ ಸರ್. ಹೈಬ್ರಿಡ್ ಅಂದಾಗ ನಾವು ಇದನ್ನ ತಗೊಬಹುದು ಸರ್, ಪ್ಲಾಂಟ್ ಮೆಟೀರಿಯಲ್ಸ್ ಮಿಕ್ಸ್ ಆಗಿ ಹೈಬ್ರಿಡ್ ಆಗಿದೆ. ನಾವು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ತಗೊಂಡ್ರೆ ಪೂರ್ತಿ ಅದೇನಿದೆ ಅದು ಸೇಮ್ ಇರುತ್ತೆ, ಓನ್ಲಿ ಒಂದು ಜೀನ್ ನಾವು ಚೇಂಜ್ ಮಾಡ್ತಾ ಇದ್ದೀವಿ, ಓನ್ಲಿ ಫಾರ್ ಈಲ್ಡಿಂಗ್ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಜೆನೆಟಿಕ್ ಮೆಟೀರಿಯಲ್ ಅದೆಲ್ಲ ಕನ್ಸರ್ವ್ ಆಗಿರುತ್ತೆ. ಆದ್ರೆ DNA ಮಾತ್ರ ನಾವು ಯಾವುದೇ ಮೇಕಪ್ ಇಲ್ಲದೆ ನಾವು ಯಾವುದೇ ಆಲ್ಟರ್ ಮಾಡದೆ ನಾವು ಒಂದೇ ಒಂದು ಜೀನ ನಾವು ಐಸೋಲೇಟ್ ಮಾಡಿ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಚೇಂಜಸ್ ಮತ್ತೆ ಭತ್ತ ರಾಗಿ ಪ್ರತಿಯೊಂದರಲ್ಲೂ ಸೇಮ್ ಪ್ರತಿಯೊಂದರಲ್ಲಿ ಮಾಡ್ತೀವಿ. ಈಗ ನಮ್ಗೆ ಭತ್ತ ಇಷ್ಟ ಬೆಳೀತಾ ಇದೆ, ಅದರಲ್ಲಿ ಇದು ಇದೆ ಇಷ್ಟ ಬೆಳೀತಾ ಇದೆ, ಡಿಸೀಸ್ ರೆಸಿಸ್ಟೆಂಟ್ ಇದೆ ಅಂದಾಗ ಅದು ಗಾಳಿ ಇವಾಗ ಜೋರು ಗಾಳಿ ಇಲ್ಲ ಅದಕ್ಕೆ ಬಿಟ್ಟು ಆಗ ರೈತ ಲಾಸ್ ಆಗುತ್ತೆ. ನಮ್ಗೆ ಹೈಟ್ ಕಡಿಮೆ ಮಾಡಬೇಕು ಅಂದ್ರೆ DNA ಐಸೋಲೇಷನ್ DNA ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ನಾವು ಹೈಟ್ ಕಡಿಮೆ ಮಾಡಿ ಅಷ್ಟೇ ಈಲ್ಡ್ ಮತ್ತೆ ಅಷ್ಟೇ ಡಿಸೀಸ್ ರೆಸಿಸ್ಟೆಂಟ್ ನಾವು ಯೂಸ್ ಮಾಡ್ಕೊಂಡು DNA ಐಸೋಲೇಷನ್ ಮಾಡಿ. ಈಗ ಭತ್ತಕ್ಕೆ ಯಾವ ಥರದ DNA ಯಾವುದರ DNA ಯೂಸ್ ಮಾಡಿದ್ದಾರೆ? ಭತ್ತಕ್ಕೆ ಭತ್ತದ DNA ಹಾಕಿದ್ದಾರೆ ಸರ್. ಈಗ ಭತ್ತ ಈಗ ನಮಗೆ ಡಿಪ್ಲಾಯ್ಡ್ ಲೆವೆಲ್ ಅಂತ ಭತ್ತ ಯೂಶಲಿ ಬಂದು ಪೊಸಿಷನ್ ಇರುತ್ತೆ ಸರ್, ಡಿಪ್ಲಾಯ್ಡ್. ಆ ಡಿಪ್ಲಾಯ್ಡ್ ನಾವೀಗ ಪೆಂಟಾಪ್ಲಾಯ್ಡ್ ಮಾಡಿದ್ವಿ, ಯಾಕಂದ್ರೆ ಬೇರೆ ಭತ್ತದ DNA ಅದೇ ಭತ್ತಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಅದ್ರ ಹೈಟ್ ಕಡಿಮೆ ಆಗಿದೆ, ಈಲ್ಡ್ ಜಾಸ್ತಿ ಆಗಿದೆ, ಡಿಸೀಸ್ ಅಲ್ಲ. ನಾನು ಹೈಟ್ ಬೇಡ, ನಾನು ಹೈಟ್ ಹೆಚ್ಚಬೇಕು, ಬಟ್ ಅದು ಉಳಿಬಾರ್ದು. ಅವ್ರನ್ನ ಏನು ಮಾಡಬೇಕು? ಸ್ಟ್ರಾಂಗ್ ಮಾಡಿ ಏನು ಮಾಡಬೇಕು? ಹೇಗೆ? ಆ ಸ್ಟ್ರಾಂಗ್ ಇರೋಂಥ ಪ್ಲಾಂಟ್ ಇರುತ್ತೆ, ಯಾವುದದು ನೀವು ಸೆಲೆಕ್ಟ್ ಮಾಡಿ ಯಾವ ಪ್ಲಾಂಟ್ ಈ ಭತ್ತ ಯಾವ ಭತ್ತದ ತರ ಬೆಳಿಬೇಕು ಅಂತ ನಿಮ್ಗೆ ಅನ್ಸುತ್ತೆ ಆ ಪ್ಲಾಂಟ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿರೋ DNA ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ರಾಗಿ ಸೇಮ್ ಆಗಿಲ್ಲ. ಸೀಡ್ ಬಾಲ್ಸ್ ಅಂದ್ರೆ ಇದರಲ್ಲಿ ನಾವು ಬೀಜಗಳನ್ನ ನಾವು ಆ ಬೀಜಗಳು ಗಿಡದಲ್ಲೇ ಉದುರಿರುತ್ತೆ, ಅದು ಹಾಗೆ ಬಿಟ್ರೆ ಕೊಳಿಬಹುದು ಅಥವಾ ಬೆಳಿಬಹುದು. ನಾವು ಅದನ್ನ ಅದು ಬೆಳೆದ್ಬಿಟ್ರೆ ನಮ್ಮ ಮುಂದಿನ ಪೀಳಿಗೆಗೆ ಅದಿರಲ್ಲ ಅನ್ನೋ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಸೀಡ್ ಬಾಲ್ಸ್ ಮಾಡಿದ್ವಿ. ಈಗ ಮಣ್ಣಿಗೆ ವಿಶೇಷಣ ಇದು ಎಲ್ಲ ಕಾಮನ್ ಮಣ್ಣು ಅಲ್ಲ. ಈಗ ಎಲ್ಲ ಮಣ್ಣಲ್ಲೂ ಬೆಳೆ ಬೆಳೆಯಲ್ಲ. ಈಗ ಆ ಥರ ಮಣ್ಣು ಸೆಲೆಕ್ಟ್ ಮಾಡ್ಕೊಂಡು ನೀವು ಸೀಡ್ಸ್ನ ಕಲ ಇದು ಪ್ರೊಟೆಕ್ಟ್ ಮಾಡೋ ಸರಿನಾ? ಈ ಮಣ್ಣು ಯೂಸ್ ಮಾಡ್ಕೊಂಡು ಬೆಳೆಯಲ್ಲ ಸರ್. ಈ ಮಣ್ಣು ನಾವು ಪ್ರೊಟೆಕ್ಟಿವ್ನೆಸ್ ಯೂಸ್ ಮಾಡಿರೋದು ಸರ್. ಯಾವ ತರ ಮಣ್ಣಾದ್ರೂ ಯೂಸ್ ಮಾಡ್ಬೋದು. ಇದರಲ್ಲಿ ಬೀಜ ಹಾಕಿ ನೀರಲ್ಲಿ ಮಿಕ್ಸ್ ಮಾಡಿ ನಾವು ಇದನ್ನ ಬಾಲ್ ಮಾಡ್ತೀವಿ. ಸೊ ನಾವು ಇದನ್ನ ಯಾವ ಕಡೆ ಇದನ್ನ ವರ್ಷಗಟ್ಟಲೆ ಸ್ಟೋರ್ ಮಾಡ್ತೀವಿ. ನಮ್ಗೆ ಇದು ಈಲ್ಡ್ ಬೇಕು ಅಂದಾಗ ನೀವು ಎಸೆದ್ಬಿಟ್ಟು ಬಿಟ್ಬಿಟ್ರೆ ಇದು ತೇವಾಗಿ ಮಣ್ಣು ಉದುರುತ್ತೆ. ಸೀಡ್ ಏನಿದೆಯಲ್ಲ ಅದು ಜರ್ಮಿನೇಟ್ ಆಗಿ ಹೊಸ ಗಿಡ ಬರುತ್ತೆ ಸರ್. ಈಗ ನಮ್ಗಿರೋ ಬೀಜಗಳಿದೆ ಅಂತ ಇರುತ್ತೆ ಸರ್, ಮುಂದಿನ ಪೀಳಿಗೆಗೆ ಇರಲ್ಲ. ನಾವು ಅದನ್ನು ಸ್ಟೋರ್ ಮಾಡಕ್ಕೆ ಈ ತರ ಈಗ ಅದೇನು ಬೀಜ ಅಂತ ಹುಣಸೆ ಬೀಜ ಇದೆ, ಹಲಸಿನ ಮರದ ಬೀಜ ಇದೆ, ಎಲ್ಲ ತರದ ಬೀಜಗಳು ನಾವು ಅವ್ರಿಗೂ ಹೆಲ್ತ್ ಬೆನಿಫಿಟ್ ಸಿಗುತ್ತಲ್ಲ ಸರ್? ಅಲ್ಲ, ಅವ್ರಿಗೆ ಹೆಲ್ತ್ ಸಿಗುತ್ತೆ, ನಮಗೆ ಸೇಲ್ ಆಗಿರೋ ಅಲ್ಲ. ಸರ್ಕಾರ ಹೇಳ್ದಂಗೆ ಹೇಳ್ತಾ ಇದ್ದೀರಾ ನೀವು? ಇಲ್ಲ ಸರ್ಕಾರ ಹೇಳ್ದಂಗೆ ಹೇಳ್ತೀರಾ ಸರ್. ಅವ್ರ ಹೆಲ್ತ್ ಯೂಸ್ ಆಗಲಿ ಅಂತಾನೆ ಸರ್ ನಾವು ವೈನ್ ಹೋಮ್ ಮೇಡ್ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ಸರ್. ವೈನ್ ಹೋಮ್ ಮೇಡ್ ವೈನ್ ಆಗಿರೋದಕ್ಕೆ ಅವ್ರಿಗೆ ಹೆಲ್ತ್ ಅಂದ್ರೆ ಈಗ ನೀವು ಮನೇಲಿ ಪ್ರಿಪೇರ್ ಮಾಡ್ಕೊಳ್ಬೋದು. ನೀವು ಓನ್ ಬ್ರಾಂಡ್ ಊಟ ಹಾಕೊಳ್ರಿ. ಈಗ ಆಗ್ಬೋದು ಸರ್. ಮತ್ತೆ ಇದಕ್ಕೆ ಇನ್ನು ರೆಡ್ ಆಗ್ಬೇಕಂದ್ರೆ ದಾಸವಾಳದ ಎಲೆ ಬಳಸ್ಕೊಂಡು ಕಲರ್ ಆಗ್ಬೋದು ಸರ್. ಬನ್ನಿ ಕಡೆ ರೆಡ್ ಡೈ ಇನ್ನು ರೆಡ್ ಕಲರ್ ಬರಬೇಕು ಅಂದ್ರೆ ದಾಸವಾಳದ ಎಲೆ ಪೆಟಲ್ದ ಕಲರ್ ಇರುತ್ತಲ್ಲ ಸರ್, ಡೈ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆಗ್ಬೋದು ಸರ್. ಅದು ಯೂಸ್ ಮಾಡ್ಬೋದು ಸರ್. ಮತ್ತೆ ಅದು ಕೂಡ ಹೆಲ್ತಿನೇ ಸರ್, ಅಂದ್ರೆ ಕನ್ಸ್ಯೂಮ್ ಮಾಡುವಂಥದ್ದು ಸರ್. ಕಾರ್ಡಿಯೋವ್ಯಾಸ್ಕ್ಯುಲರ್ ಇವಾಗ ಹೃದಯಾಘಾತಗಳು ಜಾಸ್ತಿ ಆಗುತ್ತೆ ಸರ್. ಡಾಕ್ಟರ್ ಕೂಡ ಹೇಳ್ತಾರೆ ಸರ್ ಆಲ್ಕೋಹಾಲ್ ಕಡಿಮೆ ಅಂದ್ರೆ ಜಾಸ್ತಿ ತಗೋಬಾರ್ದು ಸರ್. ಒಂದ್ ಸ್ವಲ್ಪ ಲಿಮಿಟ್ ಅಲ್ಲಿ ತಗೊಂಡ್ರೆ ಹಾರ್ಟ್ ಅಟ್ಯಾಕ್ಸ್ ಕಡಿಮೆ ಆಗುತ್ತೆ, ಮತ್ತೆ ಸ್ಟ್ರೋಕ್ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ, ಮತ್ತೆ ಕಿಡ್ನಿಯಲ್ಲೆಲ್ಲ ಕ್ಲೀನ್ ಆಗುತ್ತೆ, ಆಮೇಲೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಸರ್. ಅದರಿಂದ ನಮ್ಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ ಸರ್. ಇದನ್ನ ನೀವು ಮತ್ತೆ ಕಂಟಿನ್ಯೂ ಮಾಡ್ತೀರಾ ರಿಸರ್ಚ್? ಮಾಡ್ಬೋದು ಸರ್. ಅದನ್ನ ಅವರು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಇಂಟ್ರೆಸ್ಟ್ ಏನು? ನಮಗೆ ಇಂಟ್ರೆಸ್ಟ್ ಇದೆ. ಇದು ತರ ಬ್ಲೂಟೀನ್ ಅದನ್ನ ಎತ್ಕೊಂಡು ಇದು
ವಿತೌಟ್ ಲೆಮನ್, ಇದು ವಿತ್ ಲೆಮನ್ ಹಾಕೋದು. ವಾಟರ್ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಈ ಫ್ಲವರ್ಸ್ ಅದಕ್ಕೆ ಆ್ಯಡ್ ಮಾಡಿ ಮತ್ತು ಸಾಲ್ಟು ಲೆಮನ್ನು ಆ್ಯಡ್ ಮಾಡಿಕೊಂಡು ಕುಡಿಬೋದು. ಓಕೆ. ಹೇಗೆ ಮೇನ್ ಯಾಕೆ ಕುಡಿತೀವಿ ಅಂತಂದ್ರೆ, ಏನಕ್ಕೆ ಕುಡಿಬೇಕು ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇದೆ ಸರ್ ಇದಕ್ಕೆ. ನಾವು ಸ್ವಲ್ಪ ಡೈಜೆಷನ್ ಆಗದೆ ಇರೋದಕ್ಕೋಸ್ಕರ ಇದನ್ನ ಕುಡಿತೀವಿ. ಮತ್ತೆ ಇದು ಕಾಸ್ಮೆಟಿಕ್ಸ್ ಅಲ್ಲಿ ಕೂಡ ಬಾಡಿನಲ್ಲಿ ಇಮ್ಯೂನ್ ಸಿಸ್ಟಮ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಮತ್ತೆ ಇದಕ್ಕೆ ಹನಿ ಎಲ್ಲ ಹಾಕೊಂಡು ಈ ಫ್ಲವರ್ಸ್ ನ ಪೇಸ್ಟ್ ಮಾಡ್ಕೊಂಡು ಫೇಸ್ ಗೆಲ್ಲ ಅಪ್ಲೈ ಮಾಡ್ಕೊಂಡ್ರೆ ಬ್ಯೂಟಿ ಪ್ರಾಡಕ್ಟ್ ಆಗಿ ಚೆನ್ನಾಗಿ ಯೂಸ್ ಆಗುತ್ತೆ ಸರ್. ಇದು ಏನು ಇದು? ಇದನ್ನ ಬ್ಲೂ ಶಂಖುಪುಷ್ಪ. ಇದನ್ನ ಇಂಗ್ಲಿಷ್ ಅಲ್ಲಿ ಸೈಂಟಿಫಿಕ್ ನೇಮ್ ಸರ್ ವಿಕ್ಟೋರಿಯಾ. ಕನ್ನಡ ನಮ್ಮ ಬೇರೆ ಬೇರೆ ಪ್ರಾದೇಶಿಕವಾದ ಹೆಸರುಗಳು ಕೂಡ ಇದೇ ಟೈಪ್ ಅಲ್ಲಿ ವೈಟ್ ಟೀ ಕೂಡ ಬರುತ್ತೆ ಸರ್. ಯಾರ್ಯಾರು ಡಯಟ್ ಮೇಂಟೈನ್ ಮಾಡ್ತಾರೋ ಅವರೆಲ್ಲ ಇದನ್ನ ಯೂಸ್ ಮಾಡಬಹುದು. ಮ್ಯಾಕ್ಸಿಮಮ್ ಡೈಟಿಷಿಯನ್ಸ್ ಇದನ್ನ ಯೂಸ್ ಮಾಡ್ತಾರೆ. ಈ ಲೆಮನ್ ಹಾಕಿದ್ರೆ ಈ ತರ ಕಲರ್ ಬರುತ್ತೆ ಸರ್. ಯಾಕಂದ್ರೆ ಲೆಮನ್ ಅಲ್ಲಿ ತುಂಬಾ ಆಸಿಡಿಕ್ ನೇಚರ್ ಇರೋದ್ರಿಂದ ಇದು pH ಜಾಸ್ತಿ ಇರೋದ್ರಿಂದ ಇದಕ್ಕೆ ಕಲರ್ ಚೇಂಜ್ ಆಗುತ್ತೆ ಸರ್. ಈನೋ ಅದೆಲ್ಲ ಯೂಸ್ ಮಾಡಬಹುದು, ಇದನ್ನ ಯೂಸ್ ಮಾಡಬಹುದು. ನ್ಯಾಚುರಲ್ ಸಿಗೋದು ಅಂದ್ರೆ ಬ್ಲೂ ಟೀ. ಆಕ್ಚುಲಿ ಯಾಕೆ ಯೂಸ್ ಮಾಡಬಾರ್ದು? ಈನೋ ಬಂದು ಅದು ಕೆಮಿಕಲ್. ನಾವು ಈ ಸಾಲ್ಟ್ಸ್ ನ ಯೂಸ್ ಮಾಡಿರ್ತಾರೆ, ಕೆಮಿಕಲ್ ಸಾಲ್ಟ್ಸ್ ನ. ಇದು ಬಂದು ನ್ಯಾಚುರಲ್, ನಮ್ಮ ಬಾಡಿಗೆ ಏನು ಡ್ಯಾಮೇಜ್ ಮಾಡಲ್ಲ. ಅದು ಬಂದು ನಮ್ಮ ಬಾಡಿ ಪಾರ್ಟ್ಸ್ ಎಲ್ಲ ಡ್ಯಾಮೇಜ್ ಮಾಡುತ್ತೆ, ಇಂಟರ್ನಲ್ ಪಾರ್ಟ್ಸ್. ಇದೇನು ಡ್ಯಾಮೇಜ್ ಮಾಡಲ್ಲ. ಇಮ್ಯೂನ್ ಸಿಸ್ಟಮ್ ನ ಸ್ಟಿಮ್ಯುಲೇಟ್ ಮಾಡಿ ನಮಗೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಕ್ಲಿಯರ್ ಮಾಡೋದು ಕೆಲಸ ಮಾಡುತ್ತೆ. ಇದು ಮಾರ್ನಿಂಗ್ ಕೂಡ ಟೀ ಕಾಫಿ ಬದಲಾಗಿ ಓಕೆ. ಇದು ನಮ್ಮ BNE ಕ್ಯಾಂಪಸ್. ಇದರಲ್ಲಿ ನಾವು ನಮ್ಮ ಬಾಟ್ನಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿರುವಂಥ ಪ್ರೋಗ್ರಾಮ್ಸ್ ಇವು. ಮತ್ತು ಇದು ಬಯೋಡೈವರ್ಸಿಟಿ ಕನ್ಸರ್ವೇಷನ್, ಅಂದರೆ ಬಯೋಡೈವರ್ಸಿಟಿ ಯಾವ ಥರ ಹಾಳಾಗ್ತಾ ಇದೆ ಅದನ್ನು ನಾವು ಯಾವ ಥರ ಕನ್ಸರ್ವ್ ಮಾಡಬೇಕು ಅನ್ನೋದು ಇದರಲ್ಲಿ ಮೆಥಡ್ಸ್ ಇದೆ ಸರ್. ಮತ್ತು ಇದು ಪೊಲ್ಯೂಷನ್. ಇವಾಗ ಜಾಸ್ತಿ ನವೇಡೇಸ್ ನಡೀತಾ ಇರೋದೇ ಪೊಲ್ಯೂಷನ್. ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಜಾಸ್ತಿ ಪೊಲ್ಯೂಷನ್ ಆಗ್ತಿರೋದ್ರಿಂದ ಅದರಿಂದ ಇಂಪ್ಯಾಕ್ಟ್ಸ್ ಏನೇನಾಗುತ್ತೆ, ಹೆಲ್ತ್ ಇಶ್ಯೂಸ್ ಯಾವ ಥರ ಇದಾಗುತ್ತೆ, ಮತ್ತು ಅದನ್ನು ಯಾವ ಥರ ಕನ್ಸರ್ವ್ ಮಾಡಬೇಕು, ಯಾವ ಥರ ಕಂಟ್ರೋಲ್ ಮಾಡಬೇಕು ಅನ್ನೋದು ಪ್ರೊಸೀಜರ್. ಇದು ಒಂದು ವರ್ಷದ ಆಕ್ಟಿವಿಟೀಸ್ ಇದು. ಈ ವರ್ಷ ಇಷ್ಟೆಲ್ಲ ಮಾಡಿ. ಮತ್ತು ಇದು ಕ್ಲೈಮೇಟ್ ಚೇಂಜ್. ನಾವು ಮಾಡೋ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಕ್ಲೈಮೇಟಲ್ಲಿ ಯಾವ ಥರ ವೆದರ್ ಚೇಂಜ್ ಆಗ್ತಾ ಇದೆ, ಆ ವೆದರ್ ಚೇಂಜ್ ಆಗೋದ್ರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಯಾವ ಥರ ಆಗುತ್ತೆ ಅದನ್ನು, ಮತ್ತು ಪ್ರೊಸೀಜರ್ ಯಾವ ಥರ ಕ್ಲೈಮೇಟ್ ಚೇಂಜ್ ಆಗಬಾರ್ದು ಅನ್ನೋದನ್ನು ಹೇಳ್ಕೊತೀವಿ. ಮತ್ತು ಇವು ಗ್ರೀನ್ ವಾರಿಯರ್ಸ್ ಅಂತ ಸರ್, ಸಾಲುಮರದ ತಿಮ್ಮಕ್ಕ ಮತ್ತು ತುಳಸಿ ಗೌಡ ಮತ್ತು ಸುಂದರ್ಲಾಲ್ ಬಹುಗುಣ ಇವರು ಚಿಪ್ಕೋ ಮೂಮೆಂಟ್ನ ಫಸ್ಟು ಇದು ಮಾಡಿದ್ವಿ. ಮತ್ತು ಜಯದೇವ್ ಪೈಗಣ್ಣು ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ನೀವು ಇನ್ನೂ ಹಳೆ ಕಾಲದ, ಈಗ ಹಳೆ ಕಾಲ ಅಂದರೆ ಅವರು ತುಂಬ ಕೆಲಸ ಮಾಡಿದ್ದಾರೆ ಎಲ್ಲ ಅಂತಲ್ಲ, ಆದರೆ ಹೊಸ ಆ ರೀತಿ ಅದ್ರ ಪ್ರೇರಣೆಯಿಂದ ಹೊಸದಾಗಿ ಕೆಲಸ ಮಾಡ್ತಾರೆ. ನಮಗೆ ಇವಾಗ ಸಡನ್ ಆಗಿ ಪ್ಲಾಂಟ್ ಕನ್ಸರ್ವೇಷನ್ ಅಂದ್ರೆ ಮೈನ್ ನೆನಪು ಬರೋದು ಸಾಲುಮರದ ತಿಮ್ಮಕ್ಕ, ಮೈನ್ ಕ್ಯಾಂಡಿಡೇಟ್. ಅವರಿಂದ ನಾವು ಇನ್ಸ್ಪೈರ್ ಆಗಿ 3 ಜನ ಕೆಲಸ ಮಾಡ್ತೀವಿ ಎಲ್ಲನೂ. Good wishes to all. Every year we celebrate World Environment Day on June 1st. At our university also we have celebrated the World Environment Day. And in this regard we had lecture from Dr. T.V. Ramchandra from ISC, and we had a small cultural program and also organized an exhibition at our Department of Botany, and various kinds of experiments had been exhibited here, like wine preparation and then bioenzymes and then synthetic seeds, grafting, DNA isolation, and also the benefits of beauty. All these things were explained by students to our guests, and also our department actively engages students in various biodiversity conservation activities.